2 ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳವಾದಂಥ ಅಧ್ಯಯನ ಮಾಡಿ 103-4 ಪುಟಗಳ ಈ ವರದಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆಯೂ ಇಲ್ಲ. ಸರ್ಕಾರದವ್ರ ಮಧ್ಯಂತರ ವರದಿ ಕೊಡಿ ಅಂತಲೂ ನಮಗೆ ಕೇಳಲಿಲ್ಲ. ನಾವೇ ಸ್ವಇಚ್ಛೆಯಿಂದ ಕೊಟ್ಟಿದ್ದೀವಿ. ಅಲ್ಲ, ಯಾಕಂದರೆ ಮೊನ್ನೆ ಒಂದ್ಸಲ ನೀವು ಸಭೆ ಕರೆದಿದ್ರು, ಅದ್ರ ಹಿಂದಿನ ದಿನ KH ಮುನಿಯಪ್ಪನವರು ಮತ್ತು ತಾವು ತಡರಾತ್ರಿ CM ಅವ್ರನ್ನ ಭೇಟಿ ಮಾಡಿದ್ರಿ. ಆಗಲೂ ಇವೊಂದಿಷ್ಟು ಚರ್ಚೆ ಆಗಿದೆ. ನಿಮ್ಗೆ ಎಂಪರಿಕಲ್ ಡಾಟಾನ ಕಲೆಕ್ಟ್ ಮಾಡೋದು ವಾಟ್ಸಪ್ ಮೆಥಡಾಲಜಿ ಸರ್, ಎಲ್ಲಿಂದ ಕಲೆಕ್ಟ್ ಮಾಡಿದೆ ಎಂಪರಿಕಲ್ ಡಾಟಾ? ನಾನು ಈ ಹಂತದಲ್ಲಿ ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಒಂದು ವರದಿ ಕೊಟ್ಟಿದ್ದೀನಿ. ಸರ್ಕಾರ ಇದ್ರ ಮೇಲೆ ಏನು ತೀರ್ಮಾನ ತಗೊಳುತ್ತೆ ಇವತ್ತು ನೋಡೋಣ. ಸರ್ಕಾರ ತೀರ್ಮಾನದ ಮೇಲೆ ನಾವು ಮುಂದಿನ ಕ್ರಮ ಯಾವುದೇ ಒಂದು ಒಂದು ಆಯೋಗ ರಚನೆ ಮಾಡುವ ನಿರ್ದಿಷ್ಟ ಅವಧಿಯನ್ನು ಕೊಟ್ಟಿರ್ತಾರೆ. ಅವಧಿ ಒಳಗೆ ನೀವು ರಿಪೋರ್ಟ್ ಅನ್ನು ಕೊಡಬೇಕು. ಈ ರೀತಿಯಾದ ಮಧ್ಯಂತರ ವರದಿ ಕೊಡೋದು ವಿಳಂಬ ಧೋರಣೆಯ ಮುಂದುವರೆದ ಭಾಗ ಅಂತ ಅನ್ಸಲ್ಲ ಸರ್? ನನಗನ್ಸಿಲ್ಲ. ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಹೀಗಾದಾಗ ನಿರಂತರವಾಗಿ ವಿಳಂಬ ಆಗ್ತಾ ಹೋಗುತ್ತಲ್ಲ ಸರ್? ಅವರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅನ್ನೋದೇ ನನ್ನ ಆಸೆ. ಸರ್, ಅಂತಿಮ ವರದಿ ಯಾವಾಗ ಬರ್ಬೋದು ಸರ್? ಇವತ್ತು ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದರ ಮೇಲೆ. ನಾನು ಮಧ್ಯಂತರ ವರದಿ ಕೊಟ್ಟಿದ್ದೀನಿ. ಸರ್ಕಾರ ನನಗಿನ್ನೂ ಏನು ಅದರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಆ ಉತ್ತರ ನೋಡ್ಕೊಂಡು ನಾನು ತೀರ್ಮಾನ. ಇಲ್ಲ, ಸರ್ಕಾರ ಮಧ್ಯಂತರ ವರದಿ ತೆಗೆದುಕೊಂಡು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಆ ಪ್ರಶ್ನೆಯನ್ನು ಅವ್ರು ಕೇಳಿ, ನಾನು ಕೇಳಬೇಡಿ. ನಾನು ಮಧ್ಯಂತರ ವರದಿ ಕೊಡಬೇಕು, ಕೊಟ್ಟಿದ್ದೀನಿ. ಹೇಳೋಕ್ಕಾಗಲ್ಲ. ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಸರ್ಕಾರನ ನೀವು ಕೇಳ್ಕೊಳ್ಳಿ. ಈಗ ಮಧ್ಯಂತರ ವರದಿ ಈಸ್ ನೋ ಮೋರ್ ಮೈ ಪ್ರಾಪರ್ಟಿ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ನೀವೇನಾದರೂ ಪ್ರಶ್ನೆ ಇದ್ರೆ ಸರ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.